ಹುಡುಗರ, ಈ ಪ್ರಶ್ನೆಗೆ ನೀವೇ ಸ್ವಂತ ಗೀವನ್ ಬರೆದ್ಬಿಡ್ರ. ಆಯಿತಾ? ಗೀವನ್ ಬರೀತು ಅಂತ ಹೇಳಿದ್ರೆ ನಿಮ್ಮ ಅರ್ಧ ಕೆಲಸ ಆಯಿತು ಅಂತ ಲೆಕ್ಕ. ಮಾಡಿದ್ರಾ? ಸೊ ಯಾವತ್ತಿದ್ರೂ ಪುಟ್ಟು ಚಿತ್ರ ಬಿಡಿಸಿ. ಎಂಥ ಇದಿದೋ, ಎಂಥ ಮಿರರ್ ಇದೋ, ಸಾರಿ ಲೆನ್ಸು, ಕಾನ್ವೆಕ್ಸ್ ಲೆನ್ಸು. ಸೊ ಫೋಕಲ್ ಲೆಂತು ರೈಟ್ ಸೈಡ್ ಬರುತ್ತೆ. ಸೊ ದಿಸ್ ಇಸ್ ಪಾಸಿಟಿವ್. ಎನಿವೇಸ್, and 2 cm tall object is placed perpendicular to the principal axis of a convex lens of focal length 10 cm. So ಮೊದಲನೇದಾಗಿ you have height of the object 2 cm, focal length of the convex, concave ಬಂದು ನೆಗೆಟಿವ್ ಇರುತ್ತೆ, ಕಾನ್ವೆಕ್ಸ್ ಬಂದು ಫೋಕಲ್ ಲೆಂತ್ ಪಾಸಿಟಿವ್. ಹಾಗಾಗಿ ಇದು +10 cm. The distance of the object from the lens u, ಆಬ್ಜೆಕ್ಟ್ ಯಾವತ್ತಿದ್ರೂ ಈ ದಿಕ್ಕಲ್ಲಿ ಬರುತ್ತೆ. ಸೊ -15 cm. ಸೊ ಇಟ್ ಇಸ್ ಬಿಟ್ವೀನ್ ಇದು ಈ ಕೇಸ್ ಇದು. ಸೊ ಹಾಗಾಗಿ ವಿಲ್ ಗೆಟ್ ಅ ರಿಯಲ್ ಎನ್ಲಾರ್ಜ್ಡ್ ಇಮೇಜ್. ಸೊ ಇದು ಉತ್ತರ ಹಂಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಫೋಕಲ್ ಲೆಂತ್ 10, ಸೆಂಟರ್ ಆಫ್ ಕರ್ವೇಚರ್ 20, ಇವೆರಡು ನಡುವೆ ಇಡ್ತು ಅಂತ ಹೇಳಿದ್ರೆ ವಿಲ್ ಗೆಟ್ ಅ ಎನ್ಲಾರ್ಜ್ಡ್ ರಿಯಲ್ ಮ್ಯಾಗ್ನಿಫೈಡ್ ಇಮೇಜ್. ಸರಿನಾ? ಸೊ ಮುಂದಿಂದು ವರ್ಕಿಂಗ್. 1/f is equal to 1/v minus 1/u. 1/10 is equal to 1/v minus of minus 1/15. ಸೊ ಮೈನಸ್ ಏನಾಗುತ್ತೆ? ಪಾಸಿಟಿವ್. ಸೊ ಇದೆಲ್ಲ ಕಲಿಬೇಕು ನೀವು. ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 1/10 minus 1/15 ಅಲ್ವಾ? ನೋಡ್ಕೊಂಬಿಡಿ. ಮೈನಸ್ಸು ನೆಗೆಟಿವ್ ಇಂಟು ನೆಗೆಟಿವ್ ಇಸ್ ಪಾಸಿಟಿವ್. ಸರಿನಾ? ಸೊ ಈ ಕಡೆ ಹೋಯ್ತು ಅಂತ ಹೇಳಿದ್ರೆ ಈ ಪಾಸಿಟಿವ್ ಕ್ವಾಂಟಿಟಿ ಈ ಕಡೆ ಹೋಯ್ತು ಅಂತ ಹೇಳಿದ್ರೆ ನೆಗೆಟಿವ್ ಆಗುತ್ತೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಸ್ಟೆಪ್ ಬರ್ಕೊಂಡು ಈ ಥರ ಬರ್ಕೊಳ್ಳಿ. -15 ಬೋತ್ ದ ಸೈಡ್ಸ್. ಇದು ಕ್ಯಾನ್ಸಲ್ ಆಗುತ್ತೆ. ಸೊ 1/10 minus 1/15. ಸಿಂಪಲ್ ಮ್ಯಾಥು. ನಿಮ್ಗೆ ಈ ಥರ ಮ್ಯಾಥಮೆಟಿಕ್ಸಲ್ಲಿ ಏನಿದು ಕಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಸಿಂಪಲ್ ನಂಬರ್ ತೊಗೊಳ್ಳಿ. 10 is equal to v or x ಅಂತಲೇ ತೊಗೊಳ್ಳಿ. ವಾಸಿ x + 15. ಈ ಕಡೆ ಹೋದ್ರೆ ಏನಾಗುತ್ತಿದೋ -15 ಆಗುತ್ತಲ್ಲ, ಅದೇ ರೀತಿಯಲ್ಲಿ ಇದು ಫ್ರ್ಯಾಕ್ಷನ್ ಅಷ್ಟೇ, ಇನ್ನೇನಿಲ್ಲ. ಹಾಂ, ಹೇಗೆ ಮಾಡೋದು ಇದನ್ನು? ಎಲ್ ಸಿ ಎಮ್ ತೊಗೊಬೇಕು. ಎಲ್ ಸಿ ಎಮ್ ಬಂದು 30. ಸೊ ಇಲ್ಲಿ 3, ಇಲ್ಲಿ 2, ಇಲ್ಲಿ 30. ಸೊ v is equal to ಅಲ್ವಾ? ಸಾರಿ 1/v, ನಾನು ಯಾಕೆ ಹಿಂಗೆ ಬರಿತೇನೆ. 1/v is equal to 1/30. ಸೊ ದಿಸ್ ಇಸ್ +30 cm. ಸರಿ ಉತ್ತರ +30 ಅಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ, ದೊಡ್ಡದಾಗಿರುತ್ತೆ. 20ಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ಟರ್ ದ ಫೋಕಲ್ ಲೆಂತ್. ಸೊ ನಮ್ಮ ಉತ್ತರ ಸರಿ ಇರ್ಬೋದು ಅಂತ ಹೇಳಿ ಒಂದು ಕನ್ಫರ್ಮೇಷನ್. ಮುಂದಿನ ಭಾಗ ಮ್ಯಾಗ್ನಿಫಿಕೇಷನ್ +v/u. ಸೊ +30 - 15 ಯಾವತ್ತಿದ್ರೂ ಸೈನ್ ಮೊದಲು ಮಾಡಬೇಕು. +/- ಇಸ್ -2. ಇದು ಕೂಡ ಕರೆಕ್ಟು. ಸೊ ರಿಯಲ್ ಇನ್ವರ್ಟೆಡ್ ಎನ್ಲಾರ್ಜ್ಡ್ ಇಮೇಜ್ ಅಂತ ಹೇಳಿ ಇದು ಕ್ಲೂ ಕೊಡ್ತಾ ಇದೆ. ಸೊ ಇದು ಕೂಡ ಸರಿ. ಮುಂದಿನ ಭಾಗ ಮ್ಯಾಗ್ನಿಫಿಕೇಷನ್ ಆದಮೇಲೆ ಇನ್ನೇನು ಕಂಡುಹಿಡಿಬೇಕು? ಪೊಸಿಷನ್ ಆಯಿತು, ಸೈಜ್ ಆಫ್ ದ ಇಮೇಜ್. ಓಕೆ, m is equal to hi/ho. m ವ್ಯಾಲ್ಯೂ ಗೊತ್ತು, -2 being equal to 2 divided by hi ಕಂಡುಹಿಡಿಬೇಕು, hi/2. ಸೊ hi is equal to -4 cm ಅಲ್ವಾ? ಸೊ ಟು ಸಮ್ಮರೈಸ್, ಯು ಆರ್ ಲುಕಿಂಗ್ at nature of the image. ಎಂಥ ಇಮೇಜು? ಇಟ್ಸ್ ಅ ರಿಯಲ್ inverted enlarged image. ಇದು ನಿಮ್ಮ ಉತ್ತರ.